ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತಂದರೆ, ಒಂದು ದೊಡ್ಡ ಗಾಜಿರುತ್ತೆ, ಆದರೆ ಒಂದು ಪುಟ್ಟ ಕಲ್ಲು ಎಸೆದ ತಕ್ಷಣ ಆ ಗಾಜು ಒಡೆದು ಹೋಗುತ್ತೆ ಅಲ್ವಾ? ಇದೆಲ್ಲವೂ ಸಹ ನಮಗೆ ತಿಳಿದಿರುವಂತಹ ವಿಷಯ. ಆದರೆ ಇನ್ನೊಂದು ರೀತಿಯಾದಂತಹ ಗಾಜಿರುತ್ತೆ, ಆ ಗಾಜಿಗೆ ಹೊಡೆಯೋದಲ್ಲ, ಬುಲೆಟ್ಟಿಂದ ಹೊಡೆದ್ರೂ ಸಹ ಅದಕ್ಕೆ ಏನೂ ಆಗೋದಿಲ್ಲ. ಅದನ್ನು ಬುಲೆಟ್ ಪ್ರೂಫ್ ಗ್ಲಾಸ್ ಅಂತ ಕರಿತಾ ಹೋಗ್ತೀವಿ. ಅದನ್ನು ಹೇಗೆ ಮಾಡ್ತಾರಪ್ಪ ಅಂತ ಅಂದರೆ, ಆ ಗಾಜನ್ನು ಬಿಸಿ ಮಾಡ್ತಾರಂತೆ, ಮತ್ತೆ ಆರೋದಕ್ಕೆ ಬಿಡ್ತಾರಂತೆ, ಮತ್ತೆ ಬಿಸಿ ಮಾಡ್ತಾರಂತೆ, ಮತ್ತೆ ಆರೋದಕ್ಕೆ ಬಿಡ್ತಾರಂತೆ. ಅಂದರೆ ಅದನ್ನು ಬಿಸಿ ಮಾಡಿ ಆರಿಸಿ, ಬಿಸಿ ಮಾಡಿ ಆರಿಸಿ, ಈ ರೀತಿ ಮಾಡಿ 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 ಆ ಗಾಜಿಗೆ ಎಂತಹ ಶಕ್ತಿ ಬರುತ್ತೆ ಅಂತ ಅಂದರೆ, ನೀವು ಯಾವುದರಿಂದ ಹೊಡೆದ್ರೂ ಸಹ ಅದಕ್ಕೆ ಏನೂ ಆಗಲ್ವಂತೆ. ಆ ರೀತಿಯಾಗಿ ಅದು ಕಲ್ಲಿನ ರೀತಿ ಆಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇವತ್ತು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಭಗವಂತನೂ ಹಾಗೆ ನಮಗೆ ಕಷ್ಟವನ್ನು ಕೊಡ್ತಾನೆ, ಮತ್ತೆ ಸುಖವನ್ನು ಕೊಡ್ತಾನೆ, ಕಷ್ಟವನ್ನು ಕೊಡ್ತಾನೆ. ನಮಗೆ ಆ ಕಷ್ಟವನ್ನು ಸಹಿಸಿ ಸಹಿಸಿ ನಾವು ಹೇಗಾಗ್ತೀವಿ ಅಂತ ಅಂದರೆ, ಭಗವಂತ ನೀನು ಯಾವ ಕಷ್ಟನಾದ್ರು ಕೊಡು, ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅನ್ನೋ ರೀತಿಯಲ್ಲಿ ಭಗವಂತ ನಮಗೆ ಆ ರೀತಿ ಮಾಡಿಬಿಡ್ತಾನಂತೆ. ಯಾಕೆ ಈ ರೀತಿ ಮಾಡ್ತಾನಪ್ಪ ಅಂತ ನೋಡೋದಿದ್ರೆ, ಭಗವಂತನಿಗೆ ನಮ್ಮ ಮೇಲೆ ತುಂಬ ಪ್ರೀತಿ. ನಾವು ಭಗವಂತನ ಕಥೆಯನ್ನು ಓದಿದಾಗ ಅಥವಾ ಅವನನ್ನು ನೋಡಿದಾಗ ಅವನು ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಇರ್ತಾನೆ. ಅದೇ ರೀತಿ ನಾವು ಯಾವುದಕ್ಕೂ ಸಹ ಹಿಗ್ಗದೆ ಕುಗ್ಗದೆ, ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ, ಎಲ್ಲವುದನ್ನು ಸಮಾನವಾಗಿ ಸ್ವೀಕಾರ ಮಾಡುವ ಮನಸ್ಥಿತಿ ನಮಗೆ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಭಗವಂತ ನಮಗೆ ಕಷ್ಟಗಳನ್ನು ಕೊಡ್ತಾನೆ. ಅದರಲ್ಲಿ ನೀನು ಇನ್ನೂ ಶಕ್ತಿಯನ್ನು ತಗೋ ಅಂತ. ಹಾಗಾಗಿ ಒಮ್ಮೆ ಯೋಚನೆ ಮಾಡಿ, ಭಗವಂತನಿಗೆ ಆಸೆ ನಾವು ಸಹ ಭಗವಂತನಂತೆ ಆಗಬೇಕು ಅಂತ. ಹಾಗಾಗಿ ಕಲಿಯುಗದಲ್ಲಿ ನಾಮಸ್ಮರಣೆ ಒಂದೇ ಮದ್ದಾಗಿರೋದ್ರಿಂದ ನಾಮಸ್ಮರಣೆ ಮಾಡಿ, ಭಗವಂತ ನಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.